ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾವು ಅಫರ್ಮೇಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ಹಾಗಾದರೆ ಪ್ರತಿದಿನ ನಾವು ಪದೇ ಪದೇ ನಾವು ಏನು ಹೇಳ್ತೀವೋ ಹಾಗೆ ಆಗಿಬಿಡ್ತೀವಿ. ನಾವು ಹೇಳುವುದನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡುತ್ತೆ ಮತ್ತು ಅದೇ ರೀತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತೆ ಕೂಡ. ಯಾವುದನ್ನು ನಾವು ನಮಗೆ ಹೇಳ್ತೀವೋ ಅದನ್ನು ಅಫರ್ಮೇಷನ್ ಅಂತ ಹೇಳಿ ಕರಿತೀವಿ. ಅಫರ್ಮೇಷನ್ ಇದು ಬಹಳಷ್ಟು ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು ರೀ. ಯಾಕಂದರೆ ನಮ್ಮನ್ನು ನಾವು ಬದಲಿಸ್ಕೊಳ್ಳಿಕ್ಕೆ ನಮ್ಮ ಮೈಂಡನ್ನು ಪೂರ್ತಿ ಕಂಟ್ರೋಲ್ ಮಾಡ್ತದೆ. ಈ ವಿಡಿಯೋ ಈ ಚಾನಲ್ಗಳಲ್ಲಿ ಇರುವ ಒಂದು ಬೆಸ್ಟ್ ವಿಡಿಯೋ ಆಗಿ ಮಾರ್ಪಡಲಿದೆ ರೀ. ಯಾಕೆಂದರೆ ನಾನು ನಿಮಗೆ ಸರಳವಾಗಿ ಅರ್ಥ ಆಗೋ ಹಾಗೆ ಅಫರ್ಮೇಷನ್ಗಳನ್ನು ಹೇಳಿದ್ದೀನಿ. ಈ ಅಫರ್ಮೇಷನ್ಗಳನ್ನು ದಿನಾಲು ಸುಮಾರು 21 ದಿನವರೆಗೆ ಕೇಳಿದ್ದಾದರೆ ನಿಮ್ಮ ಜೀವನದಲ್ಲಿಯ ದುಃಖ, ಚಿಂತೆಗಳು, ಡಿಪ್ರೆಷನ್ ಎಲ್ಲ ಮಾಯ ಆಗಿ ನೀವು ತುಂಬ ಖುಷಿಯಾಗಿರ್ತೀರ. ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಆ್ಯಟಿಟ್ಯೂಡಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಾ. ಇವತ್ತಿನ ದಿನಾಂಕವನ್ನು ಬರೆದಿಡಿ ಮತ್ತು 21 ದಿನದ ನಂತರದ ದಿನಾಂಕವನ್ನು ಬರೆದಿಟ್ಟು ನೋಡಿ. ನಿಮ್ಮಲ್ಲಿ ನೀವು ತುಂಬ ವ್ಯತ್ಯಾಸವನ್ನು ಕಾಣ್ತೀರಿ. ಅಫರ್ಮೇಷನ್ದಲ್ಲಿ ಹೇಳಿದ ಹಾಗೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂದಾಗ ನಿಮ್ಮಲ್ಲಿ ನೀವು ಖುಷಿಯನ್ನು ತಂದುಕೊಳ್ಬೇಕು ಮತ್ತು ಅದನ್ನು ಫೀಲ್ ಮಾಡಬೇಕು. ನೋಡಿ, ಆಗ ನಿಮ್ಮ ಜೀವನದಲ್ಲಿ ಒಂದರ ಮೇಲೊಂದು ಮಿರಾಕಲ್ಸ್, ಅದ್ಭುತಗಳು ನಡೆಯುತ್ತಲೇ ಇರುತ್ತವೆ. ಈ ಅಫರ್ಮೇಷನ್ಗಳನ್ನು ಹೇಳೋದಕ್ಕಿಂತ ಮುಂಚೆ ಕಣ್ಣನ್ನು ಮುಚ್ಚಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ನಾನು ಎಳೆದುಕೊಳ್ಳುವ ಉಸಿರಿನಿಂದ ನನ್ನ ನಕಾರಾತ್ಮಕ ವಿಚಾರಗಳು ಹೊರಗೆ ಹೋಗಿ ಕೇವಲ ಸಕಾರಾತ್ಮಕ ವಿಚಾರಗಳು ಮಾತ್ರ ಒಳಬರುತ್ತಿವೆ ಅಂತ ಹೇಳಿ ನಿಮ್ಮ ಮನಸ್ಸು ಆಗ ಹಗುರವಾಗುವುದನ್ನು ನೀವು ಕಂಡುಕೊಳ್ತೀರಾ. ಇದೇ ರೀತಿ ಒಂದೊಂದಾಗಿ ಅಫರ್ಮೇಷನ್ಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಫೀಲ್ ಮಾಡ್ತಾ ಹೋಗಿ. ನಾನು ನನ್ನ ಜೀವನದಲ್ಲಿ ತುಂಬ ಖುಷಿಯಾಗಿದ್ದೀನಿ. ನನ್ನ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ನನ್ನ ಪ್ರತಿಯೊಂದು ದಿನವೂ ಒಳ್ಳೆಯದಾಗ್ತಾ ಇದೆ. ನನ್ನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗ್ತಾ ಇದೆ. ನಾನು ಮಾನಸಿಕವಾಗಿಯೂ ವ್ಯಾಯಾಮ ಮಾಡ್ತೀನಿ. ಇದರಿಂದ ನನ್ನ ಮನಸ್ಸು ಇನ್ನೂ ಶಾಂತವಾಗುತ್ತೆ. ನನ್ನ ಜೀವನದಲ್ಲಿ ಬರುವ ಎಲ್ಲವೂ ಸಕಾರಾತ್ಮಕವಾಗಿದೆ. ಈ ಪ್ರಕೃತಿಯು ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಲು ಕಲಿಸುತ್ತದೆ ಮತ್ತು ನಾನು ಹಾಗೆ ಕಲಿತಾ ಇದ್ದೀನಿ. ನನ್ನ ಆಂತರಿಕ ಶಕ್ತಿಗಳು ನನ್ನ ಎಲ್ಲ ಸಮಸ್ಯೆಗಳ ಶಕ್ತಿಯನ್ನು ಕೊಡ್ತಾ ಇದೆ. ಕಠಿಣ ಪರಿಸ್ಥಿತಿಗಳಲ್ಲಿ ಕೂಡ ನನ್ನ ಧೈರ್ಯ ತುಂಬ ಹೆಚ್ಚಾಗ್ತಾ ಇದೆ. ನನ್ನ ಜೊತೆ ಏನೇ ನಡೆದರೂ ಅದೆಲ್ಲ ನನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತೆ. ನನ್ನ ಜೀವನ ಖುಷಿ ಮತ್ತು ಉಜ್ವಲದಿಂದ ತುಂಬಿದೆ. ನನ್ನ ಭಾವನೆಗಳಿಂದ ನಾನು ಮೇಲೆ ಏಳ್ತಿದ್ದೀನಿ. ನನ್ನ ಜೀವನದಲ್ಲಿಯ ಪರಿಸ್ಥಿತಿಗಳು ನನಗೆ ಒಂದು ಚಾಲೆಂಜ್ ಆಗಿದೆ ಮತ್ತು ಆ ಚಾಲೆಂಜನ್ನು ಪೂರ್ತಿ ಮಾಡಲು ನನಗೆ ಬಹಳಷ್ಟು ಇಷ್ಟ. ನನ್ನ ಎಲ್ಲ ವಿಚಾರಗಳು ಸಕಾರಾತ್ಮಕವಾಗಿವೆ. ನನ್ನ ಜೀವನದಲ್ಲಿ ಬರುವ ಎಲ್ಲ ದುಃಖಗಳಿಗೆ ನಾನು ಸಹನೆಯಿಂದಿರ್ತೀನಿ. ನನ್ನ ಭಯ ಆಶಾವಾದದಲ್ಲಿ ಪರಿವರ್ತನೆಯಾಗ್ತಾ ಇದೆ. ನನ್ನ ಎಲ್ಲ ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ. ನಾನು ನನ್ನ ಜೀವನದ ಬಗ್ಗೆ ವಿಧೇಯರಾಗಿರ್ತೀನಿ. ನಾನು ನನ್ನ ಜೀವನದಲ್ಲಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ತೀನಿ. ನಾನು ನನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸ್ತೀನಿ. ಈ ಎಲ್ಲ ಅಫರ್ಮೇಷನ್ಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ಹೇಳಿ ಮತ್ತು ಅವುಗಳನ್ನು ಫೀಲ್ ಮಾಡಿಕೊಳ್ಳಿ. ನಿಮ್ಮಷ್ಟಕ್ಕೆ ನೀವು ಹೇಳಿ ಅಥವಾ ಈ ಆಡಿಯೋದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ನೀವು ನಿಮ್ಮ ಹೆಡ್ಫೋನ್ ಮುಖಾಂತರ ಕೇಳಬಹುದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಮತ್ತು ನಿಮಗೆ ಯಾವ ವಿಷಯಗಳ ಬಗ್ಗೆ ವಿಡಿಯೋಸ್ಗಳು ಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ನಗ್ತಾ ಇರಿ, ಎಲ್ಲರನ್ನು ನಗಿಸ್ತಾ ಇರಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ
ಮತ್ತೊಮ್ಮೆ ಧನ್ಯವಾದಗಳು.